ಹಲೋ ಗೆಳೆಯರು, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಏನೋ ಬೆಳಗ್ಗೆನೆ ಯಾವುದೋ ಆಫ್ ರೋಡ್ ಹೋಯ್ತವನೇ ಅನ್ಕೋತಾ ಇದ್ದೀರಾ. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ನಾನು ಊರಿಗೆ ಹೋಗಿದ್ದೆ. ಈಗ ಅಲ್ಲಿಂದ ಒಂದು ಚಿಕ್ಕ ಟ್ರಕ್ ಮಾಡೋಕ್ಕೆ ಹೋಗೋಣ ಅಂತ. ಇಲ್ಲ, ಮಾಗಡಿ ಹತ್ರ ಉತ್ತರಿದುರ್ಗ ಅಂತ ಒಂದು ಜಾಗ ಇದೆ. ನಮ್ಮ ಕರ್ನಾಟಕದಲ್ಲಿರೋ ನವದುರ್ಗಗಳಲ್ಲಿ ಅದು ಒಂದು ದುರ್ಗ. ಸೊ ಆ ಉತ್ತರಿದುರ್ಗಕ್ಕೆ ಟ್ರಕ್ ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ಹೊರಟಿದ್ದೀವಿ ಊರಿಂದ. ನಾನು, ನಮ್ಮ ಮಾವನ ಮಗ ರಕ್ಷು ಇಬ್ಬರು. ಇಲ್ಲಿ ಊರಿಂದ ಮತ್ತೆ ವಾಪಸ್ ನಮ್ಮ ಮೇನ್ ರೋಡ್ ಕನೆಕ್ಟ್ ಆಗೋವರೆಗೂ ಇದೇ ಥರ ಆಫ್ ರೋಡೆ. ಇಲ್ಲೇ ಹೋಗೋಣ. ನೋಡಿ, ಹೆಡ್ಲೈಟ್ ಆಫ್ ಮಾಡಿದ್ರೆ ಪಿಚ್ ಡಾರ್ಕ್. ಏನು ಮುಂದೆ ಏನಿದೆ ಏನಿಲ್ಲ ಏನೂ ಗೊತ್ತಾಗಲ್ಲ. ಏನು ಚಳಿ ಅಂತೀರ ಗೆಳೆಯರೆ ಈ ರೋಡು. ಈ ಕಡೆ ತಿಪ್ಪಂಡಳ್ಳಿ ಡ್ಯಾಮು, ಈ ಕಡೆ ಬೆಟ್ಟ, ಸಿಕ್ಕಾಪಟ್ಟೆ ಸೈಕಾಗಿದೆ ಗುರು. ನೋಡಿ, ಮಾಗಡಿ ಎಂಟ್ರ್ ಆಗ್ತಾ ಇದ್ದೀವಿ. ಸ್ವಲ್ಪ ಸಿಟಿ ಹತ್ರ ಬರ್ತಿದ್ದಂಗೆ ಬೆಚ್ಚಗೆ ಸ್ಟಾರ್ಟ್ ಆಗೋಯ್ತು ಗುರು ಗಾಡಿ. ನೋಡಿ, ಈಗ ಮಾಗಡಿಲಿದ್ದೀವಿ. ಇಲ್ಲಿ ರೈಟಿಗೆ ಹೋದರೆ ಮಾಗಡಿ ರಂಗನಾಥಸ್ವಾಮಿ ದೇವಸ್ಥಾನ. ಜೋರು ಸ್ಟ್ರೈಟಾಗಿ ಲೆಫ್ಟ್ ಹೋದರೆ ಸಾವಂದುರ್ಗ ಹೋಗುತ್ತೆ. ಸಾವಂದುರ್ಗ ರಾಮನಗರ ರೋಡು. ನಾವು ಸ್ಟ್ರೈಟ್ ಹೋಗ್ತೀವಿ. ಹೊಸ ವರ್ಷದ ಮೊದಲನೇ ದಿನ ಒಂದು ರೈಡ್ ಹೋಗೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಅದಕ್ಕೆ ಹೊಸ ವರ್ಷ ಈ ಥರನೂ ಸ್ಟಾರ್ಟ್ ಮಾಡೋಣ ಅಂತ ಒಂದು ರೈಡು, ಜೊತೆಗೊಂದು ಚಿಕ್ಕ ಟ್ರೆಕ್ಕಿಂಗು. ಉತ್ತರಿದುರ್ಗ ಬೆಟ್ಟ ಹತ್ತೋದು. ಅದಕ್ಕೆ ಬೆಳಗ್ಗೆನೇ ಎದ್ದು ರೆಡಿಯಾಗಿ 5:30ಗೆಲ್ಲ ಊರು ಬಿಟ್ವಿ. ಈಗ ಸಮಯ ಸುಮಾರು 6 ಗಂಟೆ. ಮಾಗಡಿಲಿದ್ದೀವಿ. ಇಲ್ಲಿಂದ ಇನ್ನೊಂದು ಅರ್ಧ ಅವರ್ ಹೆಚ್ಚು ಕಮ್ಮಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ನಮ್ಮ ರಕ್ಷು ಇವತ್ತು ನ್ಯೂ ಇಯರ್ ಆದರೂ ಕಾಲೇಜ್ಗೆ ಹೋಗ್ತಾನೆ ಪಾಪ. ಅದಕ್ಕೆ ಅವನು ಕಾಲೇಜ್ಗೆ ಹೋಗೋ ಟೈಮ್ಗೆ ವಾಪಸ್ ಬರಬೇಕು. ಮತ್ತು ಇದು ಲೊಕೇಶನ್ನು ತುಂಬ ದೂರ ಇಲ್ಲ, ಊರಿಂದ ತುಂಬ ಹತ್ರನೇ ಇದೆ. ಅದಕ್ಕೆ ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ಮತ್ತು ಇನ್ನೊಂದು ಬೆಳಗಿನ ಜಾವ ಹೋದರೆ ಟ್ರೆಕ್ಕಿಂಗು ತುಂಬ ಒಳ್ಳೆಯದು. ಬೆಟ್ಟ ಹತ್ತಕ್ಕೂ ಈಸಿ, ಇಳಿಯೋಕ್ಕೂ ಈಸಿ. ಮತ್ತು ಇನ್ನೊಂದು ಏನಕ್ಕೆ ಹೊಸ ವರ್ಷ ದಿನವೇ ಬಂದಿರ್ತಂದರೆ, ಇದೇ ಥರ ವರ್ಷ ಪೂರ್ತಿ ಜಾಸ್ತಿ ರೈಡ್ಗಳು ಮಾಡಬೇಕು. ಬರೀ ರೈಡು ನಾನು ಒಬ್ಬ ಮಾಡಿದ್ರೆ ಏನೂ ಇದಾಗಲ್ಲ. ಬರೀ ರೈಡ್ ಮಾಡಿ ಪ್ರಯೋಜನ ಇಲ್ಲ. ಸೊ ನಿಮಗೆ ಕೆಲವೊಂದು ಜಾಗಗಳನ್ನ ತೋರಿಸ್ಬೇಕು. ಅದಕ್ಕೆ ಉತ್ತರಿದುರ್ಗ ಕರ್ಕೊಂಡು ಹೋಗ್ತಾಯಿದ್ದೀನಿ.
ಬನ್ನಿ ಹೋಗುವ. ನೋಡಿ ರೋಡ್ ಮಾತ್ರ ಸಾಕಾದಾಗ ಮಾಡಿದ್ದಾರೆ. ಮಾಗಡಿಯಿಂದ ಹುಲಿಯೂರ್ದುರ್ಗಕ್ಕೆ ಹೋಗೋ ರೋಡು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ, ನಾವೀಗ ಹೋಗ್ತಾ ಇರೋ ಜಾಗಕ್ಕೆ ನಮ್ಗೆ ಲೊಕೇಶನ್ನೇ ಗೊತ್ತಿಲ್ಲ. ಉತ್ತರಿದುರ್ಗ 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 ರೋಡ್ ಮಾತ್ರ ಸಾಕಾದಾಗಿದೆ. ಹಿಂಗೆ ಹೋಗ್ತಾ ಇದ್ರೆ ನಾಗಮಂಗ್ಲಕ್ಕೆ ಹೋಗ್ಬಿಡ್ತೀವಿ ಗುರು. ಹಾಂ ಅದೇನೆ. ಟರ್ನ್ ಎಷ್ಟು ಕಿಲೋಮೀಟ್ರ್ ಆದಮೇಲೆ ಟರ್ನ್ ಇರೋದು? ಹಾಂ ನೋಡಿ ಗೆಳೆಯರೆ, ಈಗ ಹುಲಿಯೂರ್ದುರ್ಗದ ರೋಡಲ್ಲಿ ಬರ್ತಾ ಇಲ್ಲಿ ನಮ್ಮ ರೈಟ್ ಸೈಡ್ಗೆ ಕುಣಿಗಲ್ ಒಂದು ರೋಡ್ ಕಟ್ ಆಗುತ್ತೆ. ಇಲ್ಲಿ ರೈಟ್ ತಗೋಬೇಕು ಉತ್ತರದುರ್ಗ ಹೋಗೋಕ್ಕೆ. ಸೊ ಇದು ಒಂದು ರೂಟು ಮಾಗಡಿ ಮೇಲೆ ಬರೋದು. ನಾನಿಲ್ಲೇ ಊರಲ್ಲೇ ಇದ್ದೆ, ಅದಕ್ಕೆ ಹಿಂಗೆ ಮಾಗಡಿ ಮೇಲೆ ಬಂದೆ. ಬೆಂಗಳೂರಿಂದ ಬರ್ತೀನಿ ಅನ್ನೋದಾದರೆ ಅವ್ರಿಗೆ ಇನ್ನೂ ಒಂದು ರೋಡ್ ಇದೆ, ಸೀದಾ ನೆಲಮಂಗ್ಲಿಂದ ಹಾಸನ ಹೈವೇಗೆ ಬಂದು ಕುಣಿಗಲ್ ರೋಡಲ್ಲಿ ಕುಣಿಗಲ್ ಹತ್ತತ್ರ ಆ ಫ್ಲೈಓವರ್ ಸಿಗುತ್ತಲ್ಲ, ಅಲ್ಲಿ ಬಂದು ಅಲ್ಲಿ ಲೆಫ್ಟಿಗೆ ಬರಬೇಕಾಗತ್ತೆ. ಎರಡು ರೋಡ್ ಇದೆ ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ, ರೀಚ್ ಆಗೋಕ್ಕೆ. ಈಗ ನೀವು ನೋಡ್ತಾ ಇರೋದು ಒಂದು ದಾರಿ. ಎಷ್ಟು ದೂರ ಆಯಿತಾ? ಎಲ್ಲಿ? ಕುಣಿಗಲ್ ರೋಡಿಂದ ಮತ್ತೆ ರೈಟ್ ಡಿವಿಯೇಷನ್ ತೊಗೊಂಡಿದ್ದೀವಿ ಉತ್ತರದುರ್ಗಕ್ಕೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೆಳೆಯರೆ ಮೇಲೆ ಲೈಟು, ಅದೇ ಉತ್ತರದುರ್ಗ. ಬನ್ನಿ ಬನ್ನಿ. ಉತ್ತರದುರ್ಗಕ್ಕೆ ದಾರಿ ಇನ್ನೂ ಸನ್ರೈಸ್ ಆಗಿಲ್ಲ, ಈಗ ಲೈಟಾಗಿ ಆಗ್ತಾ ಇದೆ. ಇನ್ನೂ ಸನ್ರೈಸ್ ಆಗಿಲ್ಲ, ಈಗ ಲೈಟಾಗಿ ಸ್ಟಾರ್ಟ್ ಆಗಿದೆ ಬೆಳಕಾಗಕ್ಕೆ. ಬನ್ನಿ ಅಷ್ಟರಲ್ಲಿ ಮೇಲೆ ರೀಚ್ ಆಗಕ್ಕೆ ಟ್ರೈ ಮಾಡೋಣ. Oh beta, we are coming.
ಏನೋ ಇದು ಟರ್ನಿಂಗು. ಸುಮಾರು ಜನ ಬಂದವ್ರೆ ಅನ್ಸುತ್ತೆ ಅಲ್ಲೇ ರಕ್ಷು, ಸುಮಾರು ಜನ ಬಂದವ್ರೆ. ಇದು ಉತ್ತರದುರ್ಗ ಊರು. ಹಾಂ, ಇಲ್ಲೇ ಪಾರ್ಕಿಂಗಾ? ಅಲ್ಲಿ ಊರೊಳಗೆ ಬರ್ತಾ ನೋಡೋದ್ವಲ್ಲ, ಅದು ಪಾರ್ಕಿಂಗು. ಕಾರಲ್ಲೆಲ್ಲ ಬಂದಿರೋ ಅಲ್ಲೇ ನಿಲ್ಲಿಸ್ಬೇಕಾಗಿತ್ತು. ಬೈಕಲ್ಲಿ ಬಂದಿರೋದ್ರಿಂದ ಇಲ್ಲಿವರೆಗೂ ಬಂದ್ವಿ. ಈಗ ಇಲ್ಲಿಂದ ಮೇಲಕ್ಕೆ ಟ್ರೆಕ್ಕಿಂಗ್ ಇದೆ. ಬನ್ನಿ, ಎಷ್ಟಾಗುತ್ತೋ ಬೇಗ ಅಷ್ಟು ಬೇಗ ಹೋಗೋಣ. ಇಲ್ಲ ಮಧ್ಯದಲ್ಲೇ ಎಲ್ಲರೂ ಸನ್ರೈಸ್ ಕಾಣೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ನಿಂತ್ಕೊಂಡ್ಬಿಡೋಣ. ಬನ್ನಿ ಬನ್ನಿ ಬನ್ನಿ.